ಹಾಯ್ ಗೈಸ್, ನಾನು ಇವತ್ತು ಪಾಲಕ್ ಚಟ್ನಿ ಮಾಡೋದು ತೋರಿಸ್ತೀನಿ. ಒಂದು ಕಟ್ ಪಾಲಕ್ನ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡದಿದೆ ಕಟ್ಟಿದು. ಅದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಕೆಟ್ಟು ಹೋಗಬಾರ್ದಂತ, ಜೀರಿಗೆ 1-2 ಸ್ಪೂನು. ಈಗ ಮೊದಲು ಬಾಣಲೆ ಇಟ್ಕೊಂಡ ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಜಾಸ್ತಿ ಬೇಕಾದ್ರೆ ಹಾಕೊಳ್ಳಿ, ನಾನು ಅದು ಹುರಿಯೋಕೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ, ನೀರು ಹಾಕೋದಿಲ್ಲ ನಾನು. ಇವಾಗ ಎಣ್ಣೆ ಕಾದಿದೆ, ಕಟ್ ಮಾಡಿದ ಪಾಲಕ್ ಸೊಪ್ಪು ಹಾಕೊಳ್ಳೋಣ. ದಂಟು ಸಮೇತ ಹಾಕಿದ್ದೀನಿ ನಾನು. ಇವಾಗ ಸ್ವಲ್ಪ ಮೆತ್ತಗಾಗಿದೆ, ಅದಕ್ಕೊಂದು 4 ಹಾಕಿ ನಾನು ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಬೆಳ್ಳುಳ್ಳಿ 1 ಗಡ್ಡೆ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ಕೆಟ್ಟು ಹೋಗ್ಬಾರ್ದು ಅಂತ. ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ನಾನು ಉಪ್ಪು ಇವಾಗ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಎಣ್ಣೆಲಿ ಚೆನ್ನಾಗಿ ಬಾಡ್ಬೇಕದು ಪಾಲಕ್ ಸೊಪ್ಪು. ಇವಾಗ ಇದು ರೆಡಿ ಆಗಿದೆ, ತಣ್ಣಗಾಗಲಿ ಸ್ವಲ್ಪ ಹೊತ್ತು, ಆಮೇಲೆ ಮಿಕ್ಸಿಗೆ ಹಾಕೋಬೇಕು. ಇವಾಗ ಪಾಲಕ್ ಸೊಪ್ಪೆಲ್ಲ ತಣ್ಣಗಾಗಿದೆ, ಮಿಕ್ಸಿ ಮಾಡ್ಕೊಳೋಣ. ಇವಾಗ ನಾ ಏನು ಹಾಕಲ್ಲ, ಎಲ್ಲ ಹಾಕಿಬಿಟ್ಟಿದ್ದೀನಿ ಇದಕ್ಕೆ, ಉಪ್ಪು ಜೀರಿಗೆ ಎಲ್ಲ. ಬರೀ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಪಾಲಕ್ ಚಟ್ನಿ ರೆಡಿ ಆಗಿದೆ. ಇದನ್ನ ಬೇಕಾದ್ರೆ ನೀವು ಪನ್ನೀರ್ಗೂ ಹಾಕೋಬೋದು. ಒಂದು ಈರುಳ್ಳಿ 1 ಟೊಮೆಟೊ ಹಾಕಿಬಿಟ್ಟು ಈ ಪೇಸ್ಟ್ ಹಾಕೊಂಡು ನೀವು ಪನ್ನೀರನ್ನ ಕಟ್ ಮಾಡಿ ಹಾಕಿದ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಳ್ಳಿ.